ಕೋಟೆನಾಡು ಚಿತ್ರದುರ್ಗದಲ್ಲಿ ಬರ ಯಾವಾಗಲೂ ಕಾಡುತ್ತೆ. ಜಿಲ್ಲೆಯಲ್ಲಿ ಜಾನುವಾರುಗಳಿಗಂತೂ ಭಾಳ ಕಷ್ಟ, ಮನುಷ್ಯರಿಗೆ ಕಷ್ಟ, ಜಾನುವಾರುಗಳ ಕಥೆ ಏನು ಹೇಳಿ. ಅಲ್ಲಿ ಒಂದು ಗೋಶಾಲೆಯನ್ನು ಒಬ್ಬರು ಸ್ವಾಮೀಜಿ ಕಬೀರಾನಂದ ಆಶ್ರಮದ ಶಿವಲಿಂಗಾನಂದ ಶ್ರೀಗಳು ಹೇಗೆ ನಡೆಸ್ತಿದ್ದಾರೆ ಅನ್ನೋದು ಬಹುಶಃ ಮುಂದೆ ಬರಬಹುದಾದ ನಮ್ಮ ಬರ ಪರಿಸ್ಥಿತಿನಲ್ಲಿ ಇಂಥದ್ದು ನೂರಾರು ಶಾಲೆಗಳಾಗಬೇಕೇನೋ. ಮನುಷ್ಯರನ್ನ ಹೆಂಗೋ ಅಡ್ಜಸ್ಟ್ ಮಾಡೋಣ, ಇನ್ನು ಪ್ರಾಣಿಗಳಿಗೆ ಏನಾರು ಆಗಬೇಕಲ್ಲ, ಒಂದು ಒಳ್ಳೆ ಸ್ಫೂರ್ತಿ ಆಗ್ಬೋದು ನೋಡಿ. ನೀವೀಗ ನೋಡ್ತಿರೋ ಈ ಗೋವುಗಳ ದೃಶ್ಯ ಚಿತ್ರದುರ್ಗದ ಹೊರವಲಯದಲ್ಲಿರುವ ಕಾತ್ರಾಳ್ ಕೆರೆ ಬಳಿಯ ಶ್ರೀ ಆದಿಚುಂಚನಗಿರಿ ಗೋಶಾಲೆಯದ್ದು. 10 ವರ್ಷಗಳ ಹಿಂದೆ ಆದಿಚುಂಚನಗಿರಿ ಮಹಾ ಸಂಸ್ಥಾನದಿಂದ ಆರಂಭವಾದ ಗೋಶಾಲೆಯನ್ನ ಕಬೀರಾನಂದ ಆಶ್ರಮದ ಪೀಠಾಧಿಪತಿಗಳಾದ ಶಿವಲಿಂಗಾನಂದ ಶ್ರೀಗಳು ನೋಡಿಕೊಂಡು ಬರುತ್ತಿದ್ದಾರೆ. ಬೀಡಾಡಿ ದನಗಳು, ಸಂಕಷ್ಟದಲ್ಲಿರೋ ಅನ್ನದಾತರ ಜಾನುವಾರುಗಳಿಗಾಗಿಯೇ ತೆರೆದಿರೋ ಈ ಗೋಶಾಲೆಗೆ ವಾಯು ವಿಹಾರದ ನೆಪದಲ್ಲಿ ಬರ್ತಾರೆ. ಬಳಿಕ ಗೋಪಾಲಕನ ಕೊಠಡಿಗಳನ್ನ ಸ್ವಚ್ಛಗೊಳಿಸುತ್ತಾರೆ, ಹಸುಗಳಿಂದ ಹಾಲು ಕರೆಯುತ್ತಾರೆ. ಈ ಗೋಶಾಲೆ ನಿರ್ವಹಣೆಯನ್ನು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ನನಗೆ ವಹಿಸಿಕೊಟ್ಟಿರುವಂಥದ್ದು ಅದು ನನ್ನ ಪುಣ್ಯ ಅಂತ ನಾನು ಭಾವಿಸಿದ್ದೇನೆ. ಇತರೆ ಖರ್ಚುಗಳಿಗೆ ಶ್ರೀಮಠವೇ ನಿರ್ವಹಿಸ್ತಾ ಇದೆ. ನನ್ನ ಗೋಶಾಲೆ ಸೇವೆ ನನ್ನದಂತಾಗಿದೆ. ನಾನು ಪ್ರತಿ ಸಂಜೆ ಬಂದು ಇದನ್ನು ನೋಡ್ತಾ ಇರ್ತೀನಿ. ರೈತರ ದನಗಳನ್ನ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಪೋಷಿಸುತ್ತಿರೋ ಶ್ರೀಗಳು ಅತಿ ಸಣ್ಣ ರೈತರಿಗೆ ಹೋರಿಗಳನ್ನ ರಿಯಾಯಿತಿ ದರದಲ್ಲಿ ನೀಡುವ ಮೂಲಕ ಕೃಷಿಗೆ ಪ್ರೋತ್ಸಾಹಿಸುತ್ತಿದ್ದಾರೆ. ಎಷ್ಟೇ ಬರಗಾಲವಿದ್ರೂ 365 ದಿನಗಳ ಕಾಲ ಗೋಶಾಲೆ ತೆರೆದಿರುತ್ತೆ. ಹಬ್ಬ ಹರಿದಿನ ಹಾಗೂ ಶುಭ ಕಾರ್ಯಗಳ ವೇಳೆ ಇಲ್ಲಿಗೆ ಜನ ಬಂದು ಗೋವುಗಳಿಗೆ ಪ್ರಿಯವಾದ ಆಹಾರ ನೀಡಿ ಸಂಭ್ರಮಿಸುತ್ತಾರೆ. ಗೋವುಗಳ ನಿರ್ವಹಣೆ, ಅವಕ್ಕೆ ಮೇವುಗಳ ಸಂಗ್ರಹಣೆ ಹಾಗೂ ಇನ್ನಿತರ ಎಲ್ಲ ಕಾರ್ಯಗಳನ್ನು ಕೂಡ ಮಾಡ್ಕೊಂತ ಬರ್ತಾ ಇದ್ದಾರೆ. ತಮ್ಮಲ್ಲಿರ್ತಕ್ಕಂಥ ಎತ್ತುಗಳನ್ನ ಬೇಸಾಯ ಹೊಡೆಯುವುದಕ್ಕೆ ರೈತರಿಗೆ ಅವನ್ನ ಕೊಡ್ಲಾಗ್ತಾ ಇದೆ. ಸಾಮಾನ್ಯವಾಗಿ ಪ್ರತಿಷ್ಠಿತ ಮಠಗಳ ಪೀಠಾಧಿಪತಿಯಾದವರು ಭಕ್ತಿ ಭಜನೆಗಳಲ್ಲಿ ಮಗ್ನರಾಗಿರ್ತಾರೆ. ಆದರೆ ಕಬೀರಾನಂದ ಆಶ್ರಮದ ಶ್ರೀಗಳು ಮಾತ್ರ ಗೋಪಾಲನೆಯಲ್ಲಿ ನಿರತರಾಗಿ ಮಾದರಿ ಎನಿಸಿದ್ದಾರೆ. ಕ್ಯಾಮರಾಮನ್ ಬಸವರಾಜ್ ಕೋಟಿ ಜೊತೆ ಎಸ್ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ. ಆಲ್ ರೈಟ್, ಈ ಕುರಿತು ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ವಾಮೀಜಿ ಶ್ರೀ ಶಿವಲಿಂಗಾನಂದ ಸ್ವಾಮಿಗಳು ನಮ್ಮ ಜೊತೆ ಈಗ ಚಿತ್ರದುರ್ಗದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ತಮಗೆ ನಮಸ್ಕಾರ ಸ್ವಾಮೀಜಿ. ನಾನು ರಂಗನಾಥ್ ಮಾತನಾಡ್ತಾ ಇದ್ದೀನಿ. ನಿಮ್ಮನ್ನು ಒಂದು 4 ರಿಂದ 5 ನಿಮಿಷ ಹೆಚ್ಚು ಕಾಯಿಸಿರಬಹುದು ಅನ್ನೋ ಅನುಮಾನ ಕ್ಷಮೆ ಇರಲಿ. ಓಕೆ, ಅಲ್ಲ, ನೀವು ನಗುತ್ತಿರೋದು ನೋಡಿದ್ರೆ ನನ್ನ ಕ್ಷಮೆಯನ್ನು ಒಪ್ಕೊಂಡಿದ್ದೀರೋ ಹೌದು ಕಾಯಿಸಿದ್ದೀರಿ ಅಂತಾನೋ? ಇಲ್ಲ, ಕಾರ್ಯಭಾರದಲ್ಲಿ ಜಾಸ್ತಿ ಇರಬೇಕಾಗತ್ತೆ ಕಾಣಿಸ್ತದೆ. ಇಲ್ಲ, ನ್ಯೂಸ್ ಜಾಸ್ತಿ ಆಗೋಯ್ತು, ಹಂಗಾಗಿ ತಡೆದ್ಬಿಟ್ಟೆ, ಒಂಚೂರು ತೊಂದರೆ ಆಯ್ತು ಅಷ್ಟೇ. ಏನಿಯೋ, ಇದು ಆದಿಚುಂಚನಗಿರಿ ಸ್ವಾಮಿಗಳದ್ದು ಸ್ಟಾರ್ಟ್ ಮಾಡಿದ್ದು ಅಂತ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಬಲಭಾಗದಲ್ಲಿ ಬೆಂಗಳೂರಿಂದ ಹೋಗುವಾಗ ಸಿಗತ್ತಲ್ಲ, ಅದೇ ತಾನೇ ಇದು ಗೋಶಾಲೆ? ಹಾಗಾರೆ ಹೌದು ಸರ್, ಅದೇ ಗೋಶಾಲೆನೇ. ಪರಮ ಪೂಜ್ಯ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು 2006ರಲ್ಲಿ ಈ ಗೋಶಾಲೆ ಮಾಡಬೇಕಂತ ಈ ಬರದ ನಾಡಿಗೆ ಅವರೊಂದು ಕಡೆಗಣ್ಣನ್ನು ಈ ಕಡೆ ಬೀರಿದ್ರು ಅಂತ ನನಗೆ ಕಾಣಿಸ್ತದೆ ಸರ್. ನಾನು ನೋಡಿದ್ದೀನಿ ಆ ಗೋಶಾಲೆನ. ನೋಡಿದೆ ಸರ್, ತುಂಬ ಸಂತೋಷ. ನೋಡಿದ್ದೀನಿ, ಪ್ಲಸ್ ಅದಕ್ಕೆ ಲ್ಯಾಂಡ್ ಅಲಾಟ್ ಆದಾಗ ನಾನು ಅವ್ರ ಜೊತೆ ಇದ್ರ ವಿಚಾರದಲ್ಲಿ ಮಾತಾಡಿದ್ದೆ. ಅವ್ರದ್ದು ಮಾತಾಡಿದ್ರು ಅದನ್ನು ತೆಗಿಬೇಕು ಅಂತ. ಅದು ನ್ಯಾಷನಲ್ ಹೈವೇಗೆ ಹೋಗುವಾಗ ಬಲಗಡೆ ಭಾಗದಲ್ಲಿ ನನಗೆ ಹೇಳಿದ್ರು ಅಂತ ನೋಡಿದ್ದು. ರೋಡಲ್ಲಿ ಕಾಣುತ್ತದು. ಹೌದು ಸರ್, ಹೌದು ಸರ್, ಕಾತ್ರಾಳು ಕೆರೆ ಸರ್. ಹೌದೌದು, ಕಾಣುತ್ತೆ. ಏನೋ ಇದಕ್ಕೆ ಎಷ್ಟು ಹಸುಗಳಿದು, ಮತ್ತು ಈ ಹಸುಗಳಿಗೆ ಮೇಂಟೈನ್ ಮಾಡೋಕ್ಕೆಲ್ಲ ದುಡ್ಡು ಮಠಾನೇ ಭರಿಸತ್ತೋ ಅಥವಾ ಸಾರ್ವಜನಿಕರು ಕೊಡ್ತಾರಾ? ಇದೆ ಇದೆ, ಇದಕ್ಕೆ ಆದಿಚುಂಚನಗಿರಿ ಮಹಾಸಂಸ್ಥಾನವೇ ಭರಿಸ್ತದೆ. ಜೊತೆಗೆ ಈ ಹುಲ್ಲಿನ ಬವಣೆ ನೀಗಿಸೋದಕ್ಕೋಸ್ಕರವಾಗಿ ಪರಮ ಪೂಜ್ಯ ಮಹಾಸನ್ನಿದೇವರು ಇದ್ದ ಸಂದರ್ಭದಲ್ಲಿ ಹರಿಹರ ತಾಲೂಕು ಈ ಕುಂಬಳೂರು, ನಿಟ್ಟೂರು, ಮಲ್ಲೆಬೆನ್ನೂರು ಈ ಭಾಗದಲ್ಲಿರ್ತಕ್ಕಂಥ ರೈತಾಪಿ ಜನಗಳು ಈ ಗೋಶಾಲೆಗೆ ಉಚಿತವಾಗಿ ಮೇವನ್ನು ಒದಗಿಸಿಕೊಡ್ತಾರೆ. ಅದರ ಸಾಗಾಣಿಕೆ ಖರ್ಚನ್ನು ಮಾತ್ರ ಶ್ರೀಮಠ ಭರಿಸ್ತದೆ. ಪ್ರತಿ ನಮಗೆ 6 ತಿಂಗಳಿಗೊಮ್ಮೆ 3 ರಿಂದ 4 ಲಕ್ಷ ದುಡ್ಡು ಬೇಕಾಗ್ತದೆ. ಆಮೇಲೆ ಇಲ್ಲಿ ನಿರ್ವಹಣೆಗೆ ಸಂಬಳಕ್ಕೋಸ್ಕರವಾಗಿ 4 ಕುಟುಂಬ ಇದ್ದಾವೆ. ಒಂದು ಪುಟ್ಟದಾದ ಇದರ ಅಡಿಗೆಯಲ್ಲಿ ಒಂದು ಚಿಕ್ಕ ಗಿಡಗಳನ್ನು ನೆಟ್ಟಿರುವಂಥ ಒಂದು ತೋಟನೂ ಇದೆ. ಅದರ ನಿರ್ವಹಣೆಗೆ ಒಬ್ಬ ವ್ಯಕ್ತಿಯೂ ಕೂಡ ಇದ್ದಾನೆ. ಒಟ್ಟು 5 ಕುಟುಂಬಗಳು ಈ ಗೋಶಾಲೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾವೆ. ಮತ್ತು ಈ ಚಿತ್ರದುರ್ಗದಲ್ಲಿ ಬರದ ನಾಡಿಗೆ ಮಹಾಸನ್ನಿಧಿಯವರು ಒಂದು ಸಂಕಲ್ಪವನ್ನು ಮಾಡಿದ್ರು. ನಿಮ್ಮೂರು ಯಾವಾಗಲೂ ಬರರಿ ಅಂತಂದರು. ಆಗ ನಾನು ಅಪ್ಪನವ್ರು ಹೇಳಿದೆ, ನಮ್ಮೂರು ಬರ ಅಲ್ರಪ್ಪ, ಇದು ವರ, ಇದು ಬರನೇ ವರ ಆಗಿದೆ ನಮಗೆ. ಇಲ್ಲಿ ದನಗಳು ಮಾತ್ರ ಕಸಾಯಿಖಾನೆಗೆ ಹೋಗ್ತಾ ಇದ್ದಾವೆ, ಇದರದ್ದು ಏನಾದರೂ ಪರಿಹಾರ ಹುಡುಕ್ಬೇಕಂತ ತಾವು ಚಿಂತನೆಯನ್ನು ಮಾಡಿದಿರಿ. ಮತ್ತು ಇದಕ್ಕೆ ತಮ್ಮ ಅನುಗ್ರಹ ಆಶೀರ್ವಾದ ಬೇಕು ಅಂತ ಹೇಳೋ ಸಂದರ್ಭದಲ್ಲಿ ಈಗಿನ ಮುಖ್ಯಮಂತ್ರಿಗಳು, ಆಗಿನ ಮುಖ್ಯಮಂತ್ರಿಗಳಾಗಿದ್ದ HD ಕುಮಾರಸ್ವಾಮಿಯವರು
ಭಾಳ ಒಮ್ಮನಸ್ಸಿನಿಂದ ಮುಕ್ತ ಮನಸ್ಸಿನಿಂದ ಈ ಗೋಶಾಲೆಯನ್ನು ಹೌದು, ಮಾಡಲಿಕ್ಕೆ ನನಗೆ ನೆನಪಿದೆ ಅನುಮತಿಯನ್ನು ಸ್ವಾಮೀಜಿ. ಮೋಸ್ಟ್ಲಿ ನನಗೆ ಈಗ ದೃಶ್ಯ ಕಂಡು ಬರ್ತಿದೆ. ಅವ್ರು ಹೆಲಿಕಾಪ್ಟರ್ ಬಂದು ಅದನ್ನ ಇನಾಗ್ರೇಟ್ ಮಾಡಿದ್ರು. ಹೌದು ಹೌದು ಸರ್ ಹೌದು. ಜ್ಞಾಪಕ ಇದೆ. ಐ ರಿಮೆಂಬರ್ ಎಂಟೈರ್ ಪ್ರಾಜೆಕ್ಟ್ ನನ್ನ ತಲೆ ಕಣ್ಣು ಮುಂದೆ ಇನ್ನೂ ಇದೆ ಅದು ಹಾಗೇನೇನೆ. ಏನಿಯೋ ಸ್ಟಿಲ್ ಈಗ ನಾಳೆ ಬರ ಬಂದಾಗ ರೈತರು ಮೇವೆಲ್ಲಿಂದ ಕೊಡ್ತಾರೆ? ಬರ ಬಂದಾಗ ಈಗ ನಾವು ಅಲ್ಲಿ ಬೋರ್ ಹೊರಿಸಿದ್ವಿ, ಅಲ್ಲಿ ಮೇವು ಹಾಕಿದ್ವಿ. ಓಕೆ, ಈಗ ಅಲ್ಲಿ ಗಿಡ ನೆಟ್ಟಿದ್ದೀವಿ ಅಂತೀರಿ, ಅಲ್ಲೇನಾದ್ರು ಆದಾಯ ಇದೆಯಾ? ಇಲ್ಲ ಇಲ್ಲ ಅದು ಆದಾಯ ಅಂತಿಲ್ಲ. ಹಿಂದಿನ ಜಿಲ್ಲಾಧಿಕಾರಿಗಳಾಗಿರ್ತಕ್ಕ ಅಮರನಾರಾಯಣ ಅವರು ಒಂದು ಚಿಂತನೆಯನ್ನು ಮಾಡಿದ್ರು. ಈ ಕಲ್ಲರಳಿ ಹಣ್ಣಾಗಿ ಅಂತ ಒಂದು ಶಿರೋನಾಮವನ್ನಿಟ್ಟು ಅಲ್ಲಿ ಸುಮಾರು 1600 ಗಿಡಗಳನ್ನು ಹಚ್ಚಿದ್ದಾರೆ. ಇದಕ್ಕೆಲ್ಲ ಡ್ರಿಪ್ ಮಾಡಿಸಿದೆ ಮತ್ತು ಸುತ್ತಲೂ ಬೇಲಿಯನ್ನು ಕೂಡ ಅಲ್ಲ, ಒಂದು ಹಾಕಿದೆ. ಸ್ವಲ್ಪ ಆದಾಯ ದನ ಬರೋ ಕರುಗಳು ಗಿಡ ಹಾಕಿದ್ರೆ ಆದಾಯ ಏನಾದ್ರು ಬರ್ತಿತ್ತಲ್ಲ, ಹಸು ನೋಡೋಕ್ಕೂ ಸುಲಭ ಆಗ್ತಿತ್ತಲ್ಲ. ಇಲ್ಲ ಇಲ್ಲ ಅದನ್ನ ಈ ನಮ್ಮ ಚಿತ್ರದುರ್ಗ ನಗರದ ಮಹಾಜನತೆಯನ್ನು ಕೂಡ ಇದಕ್ಕೆ ಒದಗಿಸ್ಕೊಡ್ತಾರೆ. ಕೆಲವರು ಹುಲ್ಲು ತಂದು ಎಲ್ಲ ಕೊಡ್ತಾರೆ, ಕರೆಕ್ಟ್. ನಾನು ಕೆಲವರು ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಹಾಲು ಸಿಗತ್ತಾ ಅಲ್ಲಿ? ಇಲ್ಲ 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 ಸರ್, ಅದು ಹಾಲು ಅಂತಂದ್ರೆ ಅವಕ್ಕೆ ಕರುಗಳಿಗೆ ಮಾತ್ರ. ಇದು ನಮ್ಮ ಗೋಶಾಲೆ ಅಂದ್ರೆ ಓಕೆ, ಈಗ ಅಲ್ಲಿ ಬರುವಂತ ಬೇರೆದೆಲ್ಲ ಈ ಗೊಬ್ಬರ ಗಿಬ್ರ ಮಾಡ್ತೀರಾ? ಹಂಗಾರೆ ಮಾಡಿಸ್ತೀರಾ? ಅಟ್ಲೀಸ್ಟ್ ಗೊಬ್ಬರ ಇದೆ ಸರ್, ಮಾಡ್ತೀವಿ ಸರ್. ಅದನ್ನ ರೈತರಿಗೆ ಫ್ರೀ ಕೊಡ್ತೀರಾ ಅಥವಾ ಕೆಲವರಿಗೆ ಯಾರು ಅದನ್ನೇನಾದ್ರು? ಕೇಳಿದರೆ ಕೊಡ್ತೀವಿ ಹಾ 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 ಸರ್. ಹಾ, ಫ್ಯಾಂಟಾಸ್ಟಿಕ್. ಅಲ್ಲ, ಕೆಲವರು ಯಾರನ್ನ ಕೇಳ್ತಾರೆ ಸರ್, ಅವ್ರಿಗೆ ಕೊಡ್ತೀವಿ. ಹಾ, ಬಹಳ ಸಂತೋಷ. ಎಷ್ಟಿದೆ ಈಗ ಸುಮಾರು? ಹೌದು ಸರ್. ಈಗ ಸುಮಾರು 210 ಹಸುಗಳಿವೆ ಸರ್. ಈಗ ಎಲ್ಲಿಂದ ಬರುತ್ತೆ ಈ ಹಸುಗಳೆಲ್ಲ? ಜನ ಕರ್ಕೊಂಬಂದು ಬಿಟ್ಟು ಹೋಗ್ತಾರಾ? ಕೆಲವರು ಬಿಟ್ಟಿದ್ದು ಉಂಟು, ಕೆಲವು ಇಲ್ಲೇನೆ ತಳಿ ಅಭಿವೃದ್ಧಿ ಆಗಿದೆ. ಈ 10 ವರ್ಷಗಳಿಂದ ಈಗ ನಾವು ಗೋಶಾಲೆ ಪ್ರಾರಂಭವನ್ನು ಮಾಡಿದಾಗಿಂದನೂ ಆ ಕರುಗಳಿದಾವೆ. ಈ ಯಾರು ಹೆಣ್ಕರು ಆಗಿದ್ರೆ ಹಾಲು ಕರಿಬೇಕಲ್ಲ ಚೆನ್ನಾಗಿ, ಅಟ್ಲೀಸ್ಟ್ ಒಂದು 3-4 ಲೀಟರ್ ಕರಿಬೇಕಲ್ಲ? ಇಲ್ಲ ಸರ್, ಕೆಲವು ಕರಿತಾವೆ, ಕೆಲವು ಕರೆಯಲ್ಲ ಸರ್. ಅಂತ ಹೇಳುವಾಗ ಕರೆಯುವಂಥವು ಒಂದು 10-12 ಕರಿತಾವೆ. ಬಾಕಿ ಎಲ್ಲ ಅವರು ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅವರು ಉಪಯೋಗಿಸ್ತಾರೆ. ಮಠಕ್ಕೆ ಒಂದಷ್ಟು 1-1.5 ಲೀಟರ್ ಅಷ್ಟೇ ಮಾತ್ರ ನಮಗೆ ಸಿಗ್ತದೆ ಸರ್. ಇದೇನು ಹೆಚ್ಚು ಸಿಗಲ್ಲ ಈಗ. ಓಕೆ, ಅಲ್ಲಿ ನಾನು ಸಿಗಬೇಕು, ಅದು ಆದಾಯದ ಒಂದು ಯಂತ್ರ ಆಗಬೇಕು ಅಂತ ನಾನು ಹೇಳ್ತಾ ಇಲ್ಲ. ಸುಮ್ಮನೆ ಲೆಕ್ಕ ಹಾಕ್ಕೊಂಡೆ, ನಾಳೆ ಸಂಕಷ್ಟದ ದಿನಗಳು ಬಂದಾಗ ಅದು ತನ್ನ ಕಾಲ ಮೇಲೆ ತಾನು ನಿಲ್ಬೋದಾದ್ರೆ ಹೇಗೆ ಅಂತ ಒಂದು ಲೆಕ್ಕ ಹಾಕ್ಕೊಂಡೆ ಅಷ್ಟೇ ನಾನು. ಓಕೆ, ಬಟ್ ಈ ಕಬೀರಾನಂದ ಆಶ್ರಮ ಅಂತ ನಮ್ಮಲ್ಲಿ ಇದೆಯಲ್ಲ, ಹೌದು ಸರ್, ಅದು ಚಿತ್ರದುರ್ಗದ ಶಾಖಾ ಮಠದ ಹೆಸರ? ಹಾಗಾದ್ರೆ ಅದು ಸಿದ್ಧಾರೂಢ ಸ್ವಾಮಿಗಳ ಹತ್ತಿರ ಒಬ್ಬರು ಕಬೀರಾನಂದ ಸ್ವಾಮಿಗಳಂತ ಒಬ್ಬರು ಆಗಿ ಹೋಗಿದ್ದಾರೆ. ಅವರು ಈ ಚಿತ್ರದುರ್ಗಕ್ಕೆ ಬಂದು ಮಠ ಸ್ಥಾಪನೆಯನ್ನು ಮಾಡಿದರು. ಅವರು ಮಾಡಿದ ನಂತರದಲ್ಲಿ ಅವರು ಗೋಶಾಲೆ ಮಾಡಬೇಕಂತ ಅವರ ಸಂಕಲ್ಪ ಇತ್ತಂತೆ ಸರ್. ಅದು ಗೋಶಾಲೆನೂ ಕೂಡ ಮಾಡಿದರು. ಈಗ ನಾವು ಅದನ್ನು ಪಾಠಶಾಲೆ ಮಾಡಿದ್ವಿ. ಅದಕ್ಕೆ ಮಹಾಸನ್ನಿಧಿಯವರು ಸನ್ನಿಧಾನದಲ್ಲಿ ನಾನು ಸಂಸ್ಕೃತ ಅಧ್ಯಯನವನ್ನು ಮಾಡೋ ಸಂದರ್ಭದಲ್ಲಿ ಇಲ್ಲ, ನೀವು ಈ ಮಠಕ್ಕೆ ಹೋಗ್ರಿ, ಈ ಮಠಕ್ಕೆ ಸ್ವಾಮಿಗಳಾಗ್ರಿ ಅಂತ ಗುರುಗಳನ್ನೇ 1979ನೇ ಸಾಲಿಗೆ ನನ್ನನ್ನು ಇಲ್ಲಿ ಕಳಿಸಿದರು. ಆ ಸಂದರ್ಭಕ್ಕೆ ನಾನು ಇಲ್ಲಿ ಬಂದಾಗ ಗೋಶಾಲೆ ಇತ್ತು. ಅದು ಬರಬರ್ತಾ ಗೋ ಪಾಲನೆ ಮಾಡೋದು ತುಂಬ ಕಷ್ಟಕರ ಅನಿಸ್ತು. ಅದು ಮುಚ್ಚೋಗ್ಬಿಡ್ತು. ಮಹಾಸನ್ನಿಧಿಯವರು ಈ ಗೋಶಾಲೆಯನ್ನು ಮಾಡಿದಾಗ ನೀವು ನೋಡ್ಕೊಳ್ಳಿ ಅಂತ ಹೇಳಿದ್ರು. ನನಗೆ ಬಹಳ ಖುಷಿ ಅನಿಸ್ತು. ಓಕೆ, ನನಗೂ ಅಷ್ಟೇ ಖುಷಿ ಆಯಿತು ತಮ್ಮ ಜೊತೆ ಮಾತನಾಡಿದ್ದಕ್ಕೆ. ನಿಮ್ಮ ಇವತ್ತಿನ ಈ ಕೆಲಸ ಸಾವಿರಾರು ಜನಗಳಿಗೆ ನಾಳೆ ಬರ ಬಂದಾಗ ಸ್ಫೂರ್ತಿ ಆಗ್ಬೋದು ಅನ್ನೋದಷ್ಟೇ ನನ್ನ ಆಸೆ ಮತ್ತು ಆಶಯ. ಆಗ ನಿಮ್ಮೆಲ್ಲರ ಕೆಲಸಗಳು ಸಾರ್ಥಕವಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನಮಗೂ ನಮಸ್ಕಾರ. ತಮ್ಮ ಕಾರ್ಯಕ್ಕೆ ಒಳ್ಳೆಯದಾಗಲಿ, ಶುಭವಾಗಲಿ.